ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಭವಿಷ್ಯವನ್ನು. ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಓಕೆ. ಈ ಮಕರ ರಾಶಿಯವರು ರಹಸ್ಯವಾಗಿ ಒಬ್ಬ ಮಹಿಳೆಯನ್ನು ಪ್ರೀತಿಸುತ್ತಾರೆ. ಆ ಮಹಿಳೆ ಯಾರೆಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಮಕರ ರಾಶಿಯವರು ಎಷ್ಟೇ ಕಾರ್ಯನಿರತರಾಗಿದ್ದರೂ ಕೇವಲ ನಿಮಿಷಗಳನ್ನು ಬದಿಗಿಟ್ಟು ಕೆಲವು ಈ ವಿಡಿಯೋವನ್ನು ಕೇಳುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಆ ಮಹಿಳೆ ಯಾರು? ಆ ಮಹಿಳೆ ನಿಮಗೆ ಒಳ್ಳೆಯದನ್ನು ತರುತ್ತಾರಾ ಅಥವಾ ಅದು ನಿಮಗೆ ಯಾವ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆಯೇ ಏನೆಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಕೊನೆಯವರೆಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಲು ಪ್ರಯತ್ನಿಸಿ. ಆಗ ಮಾತ್ರ ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ. ಏಕೆಂದರೆ ಈ ವಿಡಿಯೋ ನಿಮಗೆ 100% ಪ್ರಯೋಜನವನ್ನು ನೀಡುತ್ತದೆ ಮತ್ತು ಯಾವುದೇ ನಷ್ಟವಿಲ್ಲ, ಅಂಥದ್ದೇನೂ ಇಲ್ಲ. ನೀವು ವಿಡಿಯೋವನ್ನು ಕೇಳದಿದ್ದರೆ ನೀವು ಬಹಳಷ್ಟು ಕಳೆದುಕೊಳ್ಳಬೇಕಾದ ಸಂದರ್ಭಗಳು ಎದುರಾಗುತ್ತವೆ. ಆದ್ದರಿಂದ ಮಕರ ರಾಶಿಯವರೇ, ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸಿ. ಅಲ್ಲದೆ ವಿಡಿಯೋವನ್ನು ಮಾತ್ರ ಆಲಿಸಿ, ಒಂದು ಸಣ್ಣ ಲೈಕ್ ನೀಡುವ ಮೂಲಕ ವಿಡಿಯೋವನ್ನು ಬೆಂಬಲಿಸಿ. ಇದನ್ನು ಇಷ್ಟಪಡುವ ಮೂಲಕ ವಿಡಿಯೋ ಈ ಥರ ಕೆಲವು ಮಕರ ರಾಶಿಯ ಜನರನ್ನು ತಲುಪುವ ಅವಕಾಶವಿದೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ವೈಯಕ್ತಿಕವಾಗಿ ತುಂಬ ಒಳ್ಳೆಯವರು. ಅವರ ವ್ಯಕ್ತಿತ್ವವು ಒಳ್ಳೆಯವರು ಎಂದು ಹೇಳಬಹುದು. ಅಲ್ಲದೆ ಮಕರ ರಾಶಿಯವರು ಮಹಿಳೆಯರು ಅಥವಾ ಪುರುಷರಾಗಿರಬಹುದು. ಅವರು ಅಲಂಕಾರದ ಉತ್ತಮ ಪ್ರಿಯರು. ಇದರ ಅರ್ಥ ಅವರು ಹೆಚ್ಚಿನ ಸಮಯ ಸುಂದರವಾಗಿರುತ್ತಾರೆ. ಅವರು ತಮ್ಮನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಒಂದು ಪದದಲ್ಲಿ ಅವರು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕಳೆಯುತ್ತಾರೆ. ಯಾವ ರೀತಿಯ ಉಡುಗೆ ಒಳ್ಳೆಯದು, ಕೇಶ ವಿನ್ಯಾಸ ಏನು, ಎಲ್ಲವನ್ನು ತುಂಬ ಎಚ್ಚರಿಕೆಯಿಂದ ಸಿದ್ಧಪಡಿಸಲಾಗುತ್ತದೆ. ಇದರ ಅರ್ಥ ಅವರು ತುಂಬ ಆಸಕ್ತಿ ಹೊಂದಿದ್ದಾರೆ. ಆದ್ದರಿಂದಲೇ ಅವರು ತುಂಬ ಸಕ್ರಿಯವಾಗಿ ಕಾಣುತ್ತಾರೆ. ಅವರು ಉತ್ತಮ ಸುಗಂಧ ದ್ರವ್ಯಗಳನ್ನು ಸಹ ಬಳಸುತ್ತಾರೆ. ಆದ್ದರಿಂದಲೇ ಮಕರ ರಾಶಿಯವರು ತಮ್ಮ ಜೀವನವನ್ನು ಮಧ್ಯ ವಯಸ್ಸಿನಿಂದ ಅಂದರೆ 35ರಿಂದ 40ರವರೆಗೆ ಪ್ರಾರಂಭಿಸುತ್ತಾರೆ. ವರ್ಷಗಳ ಕಾಲ ಇದು ಒಳ್ಳೆಯ ಸಮಯವಾಗಿರುತ್ತದೆ. ಅವರು ದೃಢ ನಿಶ್ಚಯವುಳ್ಳವರು ಮತ್ತು ಕಾರ್ಯ ನಿರ್ವಹಿಸುವ ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರು ಬಯಸಿದ್ದನ್ನು ಸಾಧಿಸುವವರೆಗೂ ನಿದ್ರೆ ಮಾಡದ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಈ ಕ್ರಮದಲ್ಲಿ ಅವರು ಬಯಸಿದ್ದನ್ನು ಸಾಧಿಸುವವರೆಗೂ ತಾಳ್ಮೆಯಿಂದ ಕಾಯುತ್ತಾರೆ. ಅವರು ಯಾವುದೇ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಮಧ್ಯ ವಯಸ್ಸಿನಿಂದ ಅವರ ಜೀವನ ಅದ್ಭುತವಾಗಿರುತ್ತದೆ. ಅಂದರೆ ಅವರು ಬಯಸಿದ ಜೀವನವನ್ನು ಅನುಭವಿಸುತ್ತಾರೆ. ಅವರು ಬದುಕಲು ಬಯಸುವ ರೀತಿಯಲ್ಲಿ ಬದುಕುತ್ತಾರೆ. ಉನ್ನತ ಮಟ್ಟದ ಹುದ್ದೆಗಳನ್ನು ಪಡೆಯುವ ಅವಕಾಶವಿದೆ. ಅವರು ಸಾಕಷ್ಟು ಹಣವನ್ನು ಗಳಿಸುತ್ತಾರೆ ಮತ್ತು ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ. ಅವರಿಗೆ ವಹಿಸಲಾದ ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸುತ್ತಾರೆ ಮತ್ತು ಇತರರಿಂದ ಬೆಂಬಲಿಸಲ್ಪಡುತ್ತಾರೆ. ಅವರು ಉತ್ತಮ ಕೌಶಲ್ಯಗಳೊಂದಿಗೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ಉತ್ತಮ ಶಿಸ್ತಿನ ಅರ್ಥಶಾಸ್ತ್ರಜ್ಞರನ್ನು ಸಹ ಮಾಡುತ್ತಾರೆ. ಹಣ ಗಳಿಸುವ ವಿಷಯದಲ್ಲಿ ಅವರು ತುಂಬ ಅದೃಷ್ಟವಂತರು. ಆದರೆ ಐಶ್ವರ್ಯಗಳಿಗೆ ಹಣವನ್ನು ಖರ್ಚು ಮಾಡುವ ಮನಸ್ಥಿತಿಯಿಂದಾಗಿ ಅವರು ಐಶ್ವರ್ಯಭರಿತ ಜೀವನವನ್ನು ನಡೆಸುತ್ತಾರೆ. ಸ್ನೇಹಿತರೆ. ಅವರಿಗೆ ಉತ್ತಮ ಸ್ನೇಹಿತರು ಮತ್ತು ಪ್ರತಿಭಾವಂತ ಪಾಲುದಾರರಿದ್ದಾರೆ. ವ್ಯವಹಾರ ವಿಷಯಗಳಲ್ಲಿ ಅವರ ಹೆಂಡತಿ ಅವರಿಗೆ ತಮ್ಮ ಸಂಬಂಧಿಕರಿಂದ ಪೂರ್ಣ ಬೆಂಬಲ ಸಿಗುತ್ತದೆ. ಅವರ ಮಕ್ಕಳ ವಿಷಯದಲ್ಲಿ, ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಬೆಂಬಲ ಸಿಗುತ್ತದೆ. ನಮ್ಯತೆ ಇರುತ್ತದೆ. ಇದು ವಿಶೇಷವಾಗಿ ಹಿರಿಯ ಮಗಳ ವಿಷಯದಲ್ಲಿ ಕಂಡುಬರುತ್ತದೆ. ಅವರ ಸಹೋದ್ಯೋಗಿಗಳು ಮತ್ತು ಸಂಬಂಧಿಕರು ಅವರನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಅವರು ತಮ್ಮ ಸ್ವಂತ ಜನರು ಮತ್ತು ಕುಟುಂಬ ಸದಸ್ಯರಿಗೆ ಹತ್ತಿರವಾಗಿರುವವರೆಗೆ ಅವರು ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಆದರೂ ಕೆಲವೊಮ್ಮೆ ಅವರು ಕೆಲವು ಜನರಿಗೆ ಸಹಾಯ ಮಾಡಬೇಕಾಗುತ್ತದೆ ಮತ್ತು ತೊಂದರೆಗಳನ್ನು ಮತ್ತು ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಮಕರ ರಾಶಿಯವರು ಅಷ್ಟು ಬೇಗ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಆದರೂ ಈ ರಾಶಿ ಚಿಹ್ನೆಯು ಕೋಪಗೊಂಡರೆ ಶಾಂತವಾಗುವುದು ತುಂಬ ಕಷ್ಟ. ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಹಠಮಾರಿತನ ಹೆಚ್ಚಾಗುತ್ತದೆ. ಅವರು ಹಠಮಾರಿತನವನ್ನು ಬಿಟ್ಟು ಬಿಡಬೇಕು, ಏಕೆಂದರೆ ಇದು ನಷ್ಟಗಳಿಗೆ ಕಾರಣವಾಗಬಹುದು. ಮಕರ ರಾಶಿಯ ಮಹಿಳೆಯರು ಕೋಪಗೊಂಡ ತಕ್ಷಣ ಕೋಪಗೊಳ್ಳುತ್ತಾರೆ. ಈ ರಾಶಿಯ ಮಹಿಳೆಯರು ಸುಂದರಿಯರು, ಸಾಮಾನ್ಯರು ಮತ್ತು ಸಂಗೀತ ಮತ್ತು ಸೌಂದರ್ಯ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರುತ್ತಾರೆ. ಅವರು ತಮ್ಮ ಸ್ವೀಕಾರ್ಯ ಅಭಿಪ್ರಾಯಗಳು ಮತ್ತು ಬಲವಾದ ಇಚ್ಛಾಶಕ್ತಿಯೊಂದಿಗೆ ಅಪ್ರತಿಮ ಶಕ್ತಿ ಮತ್ತು ಕುತಂತ್ರವನ್ನು ಹೊಂದಿದ್ದಾರೆ. ಅವರು ತಮ್ಮ ಅಪೇಕ್ಷಿತ ಕೆಲಸವನ್ನು ಸಾಧಿಸುವವರೆಗೂ ನಿದ್ರೆ ಮಾಡುವುದಿಲ್ಲ.
ಹಠಮಾರಿತನ ಮತ್ತು ದೃಢ ಸ್ವಭಾವವು ಅವರಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಶೈಕ್ಷಣಿಕವಾಗಿ ಮಕರ ರಾಶಿಯ ಮಹಿಳೆಯರು ಅನೇಕ ಶಿಕ್ಷಣದ ಬಗ್ಗೆ ಉಲ್ಲೇಖಿಸಲಾಗಿದೆ. ಇಂಜಿನಿಯರಿಂಗ್, ರಸಾಯನಶಾಸ್ತ್ರ, ಪತ್ರಿಕೋದ್ಯಮ, ಅಗ್ನಿಶಾಮಕ ಅಧ್ಯಯನ, ಫ್ಯಾಷನ್ ಡಿಸೈನಿಂಗ್, ರಸಾಯನ ಇಂಜಿನಿಯರಿಂಗ್, ಶಸ್ತ್ರಚಿಕಿತ್ಸೆ, ಔಷಧ, ಭೂಗೋಳ, ಮಿಲಿಟರಿ, ವಿಜ್ಞಾನ, ಸಾಹಿತ್ಯ, ಸಂಗೀತ, ಕಲೆ, ಕೃಷಿ, ಶಿಕ್ಷಣ, ಕಂಪ್ಯೂಟರ್ ಇತ್ಯಾದಿ ನಿರ್ವಹಣೆಯ ಕೋರ್ಸ್ಗಳಿಗೆ ಅವರಿಗೆ 2 ಅಥವಾ 3 ಪದವಿಗಳನ್ನು ಪಡೆಯುವ ಅವಕಾಶವಿದೆ. ನೀವು ಕೆಲಸವನ್ನು ನೋಡಿದರೆ ನೀವು ಶಿಕ್ಷಕರು, ವಿಶ್ಲೇಷಕರು, ಮಾನವ ಸಂಪನ್ಮೂಲ ಸಲಹೆಗಾರರು, ಸಂಗೀತ ತಜ್ಞರು, ನರ್ತಕಿ, ಮಾಡೆಲ್, ಫ್ಯಾಷನ್ ಡಿಸೈನರ್, ಹೋಟೆಲ್ ಉದ್ಯೋಗ, ಸೃಜನಾತ್ಮಕ ಕ್ಷೇತ್ರ, ಮುದ್ರಣ, ಕೈಗಾರಿಕಾ, ಅನಿಮೇಷನ್, ರಾಜಕೀಯ, ಔಷಧಿ ಮತ್ತು ಮಿಲಿಟರಿ ಇಲಾಖೆ, ಬ್ರಾಂಚ್ ಮ್ಯಾನೇಜರ್ ಮತ್ತು ಜ್ಯೋತಿಷಿಗಳ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. ವ್ಯವಹಾರದ ವಿಷಯದಲ್ಲಿ ಅವರಿಗೆ ಕಲಾಕೃತಿಗಳ ಪೇಂಟಿಂಗ್ಗಳು, ಎಲೆಕ್ಟ್ರಾನಿಕ್ಸ್, ಫೋಟೋ ಸ್ಟುಡಿಯೋಗಳು, ಶಿಲ್ಪಗಳು ಹಾಗೂ ಡೈರಿ ಫಾರ್ಮ್ಗಳು, ಸುಗಂಧ ದ್ರವ್ಯಗಳು, ಬೇಕರಿ, ರೆಸ್ಟೋರೆಂಟ್ಗಳು, ಪೆಟ್ರೋಲ್ ಬಂಕ್ಗಳು, ಕೃಷಿ, ಬಣ್ಣಗಳ ನೈರ್ಮಲ್ಯ, ಸಾಮಾನುಗಳ ಉಡುಪುಗಳು, ರಸಗೊಬ್ಬರ, ಕೀಟನಾಶಕಗಳು, ಔಷಧಿ, ಚಿಲ್ಲರೆ ವ್ಯಾಪಾರ, ಸಂಗೀತ ಉಪಕರಣಗಳು ಮತ್ತು ವ್ಯವಹಾರದಿಂದ ರಾಜಕಾರಣಿಗಳಿಗೆ ಅಲ್ಲ. ಇವರು ಪ್ರಮುಖ ಸಲಹೆಗಾರರು, ಸರ್ಕಾರಿ ಸಲಹೆಗಾರರು ಮತ್ತು ಪ್ರಮುಖ ವ್ಯಕ್ತಿಗಳು ಆಪ್ತಮಿತ್ರರಾಗಿಯೂ ಉತ್ತಮ ಖ್ಯಾತಿಯನ್ನು ಪಡೆಯುತ್ತಾರೆ. ಆದರೂ ನೀವು ಮಕರ ರಾಶಿಯವರ ಜಾತಕವನ್ನು ಪರಿಶೀಲಿಸಿದರೆ ದೊಡ್ಡ ವ್ಯವಹಾರಗಳಲ್ಲಿ ಊಹಾಪೋಹದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಷಯದಲ್ಲಿ ಅನುಭವ ಜನರ ಸಲಹೆಯನ್ನು ಅನುಸರಿಸುವುದು ಬಹಳ ಮುಖ್ಯ. ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರು ತಾಳ್ಮೆಯಿಂದಿರುತ್ತಾರೆ. ಆದ್ದರಿಂದ ಅವರು ತಮ್ಮ ಪ್ರೀತಿಪಾತ್ರರ ಪ್ರೀತಿಗಾಗಿ ಯಾವುದೇ ಸಮಯದವರೆಗೂ ಕಾಯುತ್ತಾರೆ. ಯಾವುದೇ ಕಷ್ಟಗಳನ್ನು ಎದುರಿಸಿದರೂ ದೃಢವಾಗಿ ನಿಲ್ಲುವ ಮನಃಶಕ್ತಿ ಅವರಲ್ಲಿದೆ. ಸೌಂದರ್ಯವನ್ನು ಆರಾಧಿಸುವ ಹೃದಯ, ಒಳ್ಳೆಯ ಮನಸ್ಸು ಅವರನ್ನು ಅವರ ಸಂಗಾತಿಗೆ ಆಕರ್ಷಕವಾಗಿ ಮಾಡುತ್ತದೆ. ಉತ್ತಮ ಪ್ರೇಮಿಗಳಾಗಿ ಅವರು ಮತ್ತೆ ಪ್ರೇಮಿಯೊಂದಿಗೆ ಕಳೆಯುವ ಪ್ರತಿ ಕ್ಷಣವನ್ನು ಗೌರವಿಸುತ್ತಾರೆ. ಅವರನ್ನು ಸಂತೋಷಪಡಿಸಲು ಅವರಿಗೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತಾರೆ. ಅವರು ತಮ್ಮ ಪ್ರೀತಿಯ ಕಡೆಗೆ ದೃಢ ನಿರ್ಧಾರವನ್ನು ಹೊಂದಿರುತ್ತಾರೆ ಮತ್ತು ಇತರರ ಸುರಕ್ಷತೆಗೆ ಆದ್ಯತೆಯನ್ನು ನೀಡುತ್ತಾರೆ. ಅವರು ಯಾವುದೇ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಲು ಸಿದ್ಧವಿರುತ್ತಾರೆ. ಆದರೂ ಅವರು ತಮ್ಮ ಸಂಗಾತಿಯನ್ನು ಪ್ರೀತಿಸುವಷ್ಟೇ ಪ್ರೀತಿಸುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಮದುವೆಯಲ್ಲಿ ನೀವು ನೋಡಿದರೆ ಮಕರ ರಾಶಿಯವರ ಮದುವೆ ನಂತರದ ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತದೆ. ಅವರು ತಮ್ಮ ಸಂಗಾತಿಯ ಬಗ್ಗೆ ಪ್ರೀತಿಯ ಮನೋಭಾವವನ್ನು ಹೊಂದಿರುತ್ತಾರೆ ಮತ್ತು ಅವರಿಗೆ ಉತ್ತಮ ವಾತ್ಸಲ್ಯವನ್ನು ತೋರಿಸುತ್ತಾರೆ. ಅವರು ಅವರ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ಅವರ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತದೆ. ಅದೇ ಸಮಯದಲ್ಲಿ ಮಕರ ರಾಶಿಯವರಿಗೆ ಸಂಗಾತಿಯಾಗಿ ಬರುವ ಸಂಗಾತಿಯು ಅವರಿಗೆ ಹೆಚ್ಚಿನ ಆದ್ಯತೆ ನೀಡುವುದು ತುಂಬ ಒಳ್ಳೆಯದು. ಮಕರ ರಾಶಿಯವರು ಯಾವ ವಿಷಯಗಳು ಮುಖ್ಯವೋ ಅದರ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಅಂದರೆ ಅವರು ಇತರರಿಗೆ ಸಹಾಯ ಮಾಡಬೇಕು ಮತ್ತು ಟೀಕಿಸಬಾರದು. ಅಂದರೆ ಅವರು ಇತರರನ್ನು ನೋಯಿಸಬಾರದು ಮತ್ತು ಆಕ್ರಮಣಕಾರಿಯಲ್ಲದ ರೀತಿಯಲ್ಲಿ ಮಾತನಾಡಬಾರದು. ಅದು ಮಕರ ರಾಶಿಯವರು ಮಾಡುವ ಕೆಲಸವಾಗಿರಬಹುದು ಅಥವಾ ಇತರರು ಸ್ವತಃವೇ ಅರ್ಥ ಮಾಡಿಕೊಳ್ಳುವ ಕೆಲಸವೂ ಆಗಿರಬಹುದು. ಅವರಿಗೆ ತುಂಬ ಇಷ್ಟ ಇಲ್ಲದೆ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ, ಆ ಮಕರ ರಾಶಿಯವರು ಯಾರೇ ಆಗಿರಲಿ ಅವರು ಒಳ್ಳೆಯವರು. ಅವರಿಗೆ ಒಳ್ಳೆಯ ನೋಟವಿದೆ. ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಅವರು ದೊಡ್ಡ ಕಣ್ಣುಗಳು, ಒಳ್ಳೆಯ ಕೇಶವಿನ್ಯಾಸ, ಒಳ್ಳೆಯ ಸೌಂದರ್ಯ, ಒಳ್ಳೆಯ ಎತ್ತರ, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವವರೆಂದು ಹೇಳಬಹುದು. ಅಲ್ಲದೆ ಈ ಮಕರ ರಾಶಿಯವರು ತುಂಬ ಬುದ್ಧಿವಂತರು. ಅವರು ಆಳವಾದ ಚಿಂತಕರಾಗಿರುವುದಿಲ್ಲ. ಅವರು ಯಾವುದೇ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸುತ್ತಾರೆ. ಅಂದರೆ ಅವರಿಗೆ ಸಮಸ್ಯೆ ಇದ್ದರೂ ಸಹ ಇತರರು ತಮ್ಮ ಬಗ್ಗೆ ಯಾವುದೇ ರೀತಿಯಲ್ಲಿ ಮುಜುಗರಕ್ಕೀಡಾಗಿದ್ದಾರೆ ಅಥವಾ ಭಯಪಟ್ಟಿದ್ದಾರೆ ಎಂದು ಅವರಿಗೆ ಅನಿಸುವುದಿಲ್ಲ. ವಿಶೇಷವಾಗಿ ಪುರುಷರಲ್ಲಿ ಮಕರ ರಾಶಿಯ ಪುರುಷರು ತುಂಬ ಒಳ್ಳೆಯವರು. ಅವರ ಬುದ್ಧಿವಂತಿಕೆ ಎಷ್ಟಿದೆ ಎಂದರೆ ಅವರ ಬುದ್ಧಿವಂತಿಕೆಯನ್ನು ನೋಡಿದ ಯಾರೇ ಅವರತ್ತ ಆಕರ್ಷಿತರಾಗುತ್ತಾರೆ. ವಿಶೇಷವಾಗಿ ಒಬ್ಬ ಮಹಿಳೆ ಈ ಮಕರ ರಾಶಿಯ ಪುರುಷನನ್ನು ರಹಸ್ಯವಾಗಿ ಇಷ್ಟಪಡುತ್ತಾಳೆ. ಏಕೆಂದರೆ ಈ ರಾಶಿಯ ಪುರುಷರು ತುಂಬ ಬುದ್ಧಿವಂತರು ಮತ್ತು ಸುಂದರವಾಗಿದ್ದಾರೆ. ಅಂದರೆ ಅವರ ಮಾತಿರಲಿ, ಕೆಲಸವಿರಲಿ, ಧೈರ್ಯಶಾಲಿಯಾಗಿರಲಿ, ಯಾರನ್ನು ನೋಯಿಸದೆ ಯಾವುದೇ ಆಗಿರಲಿ, ಅವರು ಸರಿಯಾದ ಸಮಯಕ್ಕೆ ಮಾತನಾಡುವುದು, ಸಮಯಕ್ಕೆ ಕೆಲಸ ಮಾಡುವುದು, ಹೀಗೆ ಎಲ್ಲವೂ ಆಗಿರಲಿ. ಅಂದರೆ ಮಹಿಳೆ ಅದನ್ನು ಇಷ್ಟಪಡುತ್ತಾಳೆ ಎಂದರ್ಥ. ಅಂದರೆ ಮಹಿಳೆ ಅವರನ್ನು ಗಮನಿಸುತ್ತಿದ್ದಾಳೆ ಎಂದರ್ಥ. ಅಂದರೆ ಅವಳು ನಿನ್ನನ್ನು ರಹಸ್ಯವಾಗಿ ಶಾಶ್ವತವಾಗಿ ಇಷ್ಟಪಡುತ್ತಿದ್ದಾಳೆ ಎಂದರ್ಥ. ಅಂದರೆ ಮಹಿಳೆ ನಿನ್ನ ಬಗ್ಗೆ ಅಪಾರ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾಳೆ ಎಂದರ್ಥ. ಅಂದರೆ ಅವಳು ನಿನ್ನ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದಾಳೆ ಎಂದರ್ಥ. ಅವಳು ನಿನ್ನ ಬಗ್ಗೆ ಎಲ್ಲ ವಿವರಗಳು ಮತ್ತು ವಿಷಯಗಳನ್ನು ತಿಳಿದಿರುವ ಸ್ನೇಹಿತರು ಮತ್ತು ಸಂಬಂಧಿಕರಾಗಿರಬಹುದು. ಅವಳು ಕಾಲಕ್ಕೆ ಕಂಡುಹಿಡಿಯಬಹುದು. ನಿನ್ನೊಂದಿಗೆ ಮಾತನಾಡಲು ಅಥವಾ ನಿನಗೆ ಕರೆ ಮಾಡಿ ನಿನಗಾಗಿ ಕಾಯಬೇಕು ಎಂದು ಹೇಳಬಹುದು. ಮತ್ತು ಅವಳು
ನಿನ್ನ ಪ್ರತಿಯೊಂದು ನಡೆಯನ್ನು ಸಹ ವೀಕ್ಷಿಸಬಹುದು, ಏಕೆಂದರೆ ನೀವು ಮಾಡುವ ಎಲ್ಲವನ್ನು ಅವಳಿಗೆ ಇಷ್ಟವಾಗುತ್ತದೆ. ಅಂದರೆ ಪುರುಷರು ಹೀಗಿರಬೇಕು, ಹೀಗೆ ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವು ಅವಳಿಗೆ ಚೆನ್ನಾಗಿ ಕಾಣುತ್ತದೆ. ಅದು ನಿಮ್ಮ ಹಣ ನಿರ್ವಹಣೆಯಾಗಿರಲಿ, ನಿಮ್ಮ ಹಣ ಸಂಪಾದಿಸುವ ಕೌಶಲ್ಯವಾಗಿರಲಿ, ಇತರರೊಂದಿಗೆ ಮಾತನಾಡುವ ಮತ್ತು ವರ್ತಿಸುವ ನಿಮ್ಮ ಬುದ್ಧಿವಂತಿಕೆಯಾಗಿರಲಿ, ಎಲ್ಲವನ್ನು ಅವಳು ಶಾಶ್ವತವಾಗಿ ಗಮನಿಸುತ್ತಿದ್ದಾಳೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಅವನಲ್ಲಿರುವ ಧೈರ್ಯ ಅವಳಿಗೆ ಇಷ್ಟವಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ನಡೆಯನ್ನು ಸಹ ಅವಳು ಅನುಸರಿಸುತ್ತಾಳೆ. ನಿಮ್ಮನ್ನು ಗಮನಿಸುತ್ತಲೇ ಅವಳು ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಾಳೆ. ನಿಮ್ಮ ಜಾತಕದ ಪ್ರಕಾರ ಒಬ್ಬ ಮಹಿಳೆ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಾಳೆ. ಅದು ನಿನ್ನ ಜಾತಕದಲ್ಲಿದೆ ಎಂದು ಹೇಳಲಾಗಿದೆ. ಅಲ್ಲದೆ ಮಕರ ರಾಶಿಯವರು ಧರಿಸುವ ರೀತಿಯಲ್ಲಿ ಹೆಚ್ಚಿನ ಮಕರ ರಾಶಿಯವರು ಉತ್ತಮ ಬಟ್ಟೆಗಳನ್ನು ಧರಿಸುವುದರಲ್ಲಿ ನಿಪುಣರಾಗಿದ್ದಾರೆ. ಅವರ ಬಣ್ಣಕ್ಕೆ ಹೊಂದಾಣಿಕೆಯಾಗುವುದು ಮಾತ್ರವಲ್ಲದೆ ಅವರು ತಮ್ಮ ಕೇಶ ವಿನ್ಯಾಸ ಇಟ್ಟುಕೊಳ್ಳುವ ರೀತಿಯಲ್ಲೂ ನಿಪುಣರಾಗಿದ್ದಾರೆ. ಅಂದರೆ ಅವರಿಗೆ ನಾನು ಒಳ್ಳೆಯವರು ಎಂದು ಹೇಳಿಕೊಂಡು ಚೆನ್ನಾಗಿ ಕಾಣಬೇಕೆಂದು ಬಯಸುತ್ತಾರೆ ಮತ್ತು ಅವರು ಒಳ್ಳೆಯವರು ಎಂದು ಹೇಳಿಕೊಂಡು ಆ ರೀತಿಯಲ್ಲಿ ಕಾಣಬೇಕೆಂದು ಬಯಸುತ್ತಾರೆ. ಏಕೆಂದರೆ ಅವರು ಹೊರಗೆ ಹೋದಾಗ ಅವರು ಮನೆಯ ಮುಂದೆ ಮತ್ತು ಹಿಂದೆಯನ್ನು ನೋಡುವುದಿಲ್ಲ, ಮೊದಲು ನೆಲವನ್ನು ನೋಡುತ್ತಾರೆ. ಅವರು ಪುರುಷರನ್ನು ನೋಡುತ್ತಾರೆ, ಪುರುಷನ ವಿಷಯದಲ್ಲಿ ಅವರು ಕಾಣುತ್ತಾರೆ. ಹಾಗೆ ಇರುವುದು ಇದರ ಮಕರ ರಾಶಿಯವರು ಸ್ವಯಂ ಚಾಲಿತವಾಗಿ ಅವರನ್ನು ಇಷ್ಟಪಡುತ್ತಾರೆ. ಆ ಮಹಿಳೆ ಪ್ರೀತಿಯನ್ನು ಹೇಳಲು ಸಾಧ್ಯವಿಲ್ಲ. ಆ ಮಹಿಳೆ ನಿನ್ನನ್ನು ಪ್ರೀತಿಸುತ್ತಾಳೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಅವಳು ನಿನ್ನನ್ನು ಮೆಚ್ಚುತ್ತಾಳೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಅವಳು ನಿನ್ನತ್ತ ಆಕರ್ಷಿತಳಾಗಿದ್ದಾಳೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಅದು ಏನೆಂದು ನಾವು ಹೇಳಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಅವಳು ನಿನ್ನ ಬಗ್ಗೆ ಸಂಪೂರ್ಣ ಮೆಚ್ಚುಗೆಯನ್ನು ಬೆಳೆಸಿಕೊಂಡಿದ್ದಾಳೆ ಎಂದರೆ ಕೆಲವನ್ನೇ ಕೆಲವರು ನಮ್ಮನ್ನು ಏಕೆ ಇಷ್ಟಪಡುತ್ತಾರೆ ಎಂದು ನಮಗೆ ತಿಳಿದಿರುವುದಿಲ್ಲ. ಅಂದರೆ ಈ ಕಾರಣವೇನೆಂದು ನಮಗೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ. ಕೆಲವರು ನಿನ್ನನ್ನು ತುಂಬ ಇಷ್ಟಪಡುತ್ತಾರೆ ಅಂತ ಹೇಳ್ತಾರೆ. ಆ ಹೆಂಗಸು ನಿನ್ನನ್ನು ಇಷ್ಟಪಡುತ್ತಾಳೆ. ನೀನು ಮಾಡುವ ಎಲ್ಲವೂ ಅಷ್ಟು ಉತ್ತಮವಲ್ಲದ ಕೆಲಸ ಕೂಡ ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂದರೆ ಅವಳು ನಿನ್ನನ್ನು ತುಂಬ ಇಷ್ಟಪಡುತ್ತಾಳೆ. ಈ ರೀತಿಯಲ್ಲಿ ಅವಳಿಗೆ ಕಾರಣ ತಿಳಿದಿಲ್ಲ. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಲು ಹೆಚ್ಚು ಕಾರಣಗಳಿಲ್ಲ, ಒಬ್ಬ ವ್ಯಕ್ತಿಯನ್ನು ದ್ವೇಷಿಸಲು ಹೆಚ್ಚು ಕಾರಣಗಳಿಲ್ಲ. ಅವರು ನಿನ್ನನ್ನು ಪ್ರೀತಿಸುತ್ತೇವೆ ಅಂತ ಹೇಳುತ್ತಲೇ ಇರುತ್ತಾರೆ. ಏನೋ ಆದರೂ ಅವರ ರೀತಿಯಲ್ಲಿ ಒಂದು ಧೈರ್ಯಶಾಲಿಗಳಾಗಿರುತ್ತಾರೆ ಅಂತ ಹೇಳುತ್ತಲೇ ಇರುತ್ತಾರೆ. ಅವರು ತುಂಬ ಬುದ್ಧಿವಂತರು. ಏನೇ ಆದರೂ ಅವರು ತುಂಬ ಬುದ್ಧಿವಂತರು. ಅದೇ ರೀತಿ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡದಿರಲು ಕಾರಣಗಳಿರಬಹುದು. ಉದಾಹರಣೆಗೆ ಅದು ವೇಸ್ಟ್ ಆದರೆ ಮಹಿಳೆ ನೀವು ಮಾಡುವ ಎಲ್ಲವನ್ನು ಇಷ್ಟಪಡುತ್ತಾಳೆ. ಅವಳು ನಿನ್ನನ್ನು ಇಷ್ಟಪಡುತ್ತಾಳೆ ಮತ್ತು ನಿನ್ನನ್ನು ಬಲವಾಗಿ ಮೆಚ್ಚಲು ಪ್ರಾರಂಭಿಸುತ್ತಾಳೆ. ನಾವು ಅದನ್ನು ಬೆಳಕಿನಲ್ಲಿ ನೋಡುವ ಅಗತ್ಯವಿಲ್ಲ, ಆದರೆ ನಾವು ಅದನ್ನು ಒಳ್ಳೆಯ ಬೆಳಕಿನಲ್ಲಿಯೂ ಯೋಚಿಸಬಹುದು. ಮಕರ ರಾಶಿಯವರೇ, ನಿಮಗೆ ಮದುವೆಯಾಗಿಲ್ಲದಿದ್ದರೆ ಆ ಮಹಿಳೆಯೊಂದಿಗಿನ ನಿಮ್ಮ ಜೀವನವು ತುಂಬ ಸಂತೋಷವಾಗಿರುತ್ತದೆ. ನೀವು ಮದುವೆಯಾಗಿದ್ದರೆ ನೀವು ಬಯಸಿದಷ್ಟು ಕಾಲ ಆ ಮಹಿಳೆಯೊಂದಿಗೆ ಇರಿ, ಏಕೆಂದರೆ ಆ ಪ್ರೀತಿಯ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳಿಗೆ ಅವಕಾಶಗಳಿವೆ. ಹಾಗಾಗಿ ಮಕರ ರಾಶಿಯವರಿಗೆ ಏನಾದರೂ ಇದ್ದರೆ ಅದರ ಬಗ್ಗೆ ಹೊರಗೆ ಮಾತನಾಡಬೇಡಿ, ಅದನ್ನು ಬಿಟ್ಟು ಬಿಡಿ. ಯಾಕೆಂದರೆ ಅದು ಗಂಡ ಹೆಂಡತಿಯ ನಡುವೆ ವಿರಸವನ್ನು ತರುತ್ತದೆ. ಮದುವೆಯಾಗದಿದ್ದರೆ ಮಾತ್ರ ಅದನ್ನು ಮುಂದುವರಿಸಿ. ಈ ಕೆಲಸವಿದೆ, ನೀವು ನಿಮ್ಮದನ್ನು ನೋಡಿಕೊಳ್ಳಿ ಅಂತ ಹೇಳಿ ಅದನ್ನು ಅಲ್ಲೇ ಕತ್ತರಿಸಿ ಆ ಸಂಬಂಧವನ್ನು ಮನೆಯವರಿಗೂ ತರಬೇಡಿ. ಮಕರ ರಾಶಿಯವರು ಮದುವೆ ಆಗಿಲ್ಲ ಅಂದರೆ ಮಾತ್ರ ಅದನ್ನು ಮುಂದುವರಿಸಿ. ಅವಳು ತುಂಬ ನೋಡುತ್ತಿದ್ದಾಳೆ ಎಂದು ಹೇಳಿದರೆ ನೀವು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೆ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉದ್ಭವಿಸುತ್ತದೆ. ಆದ್ದರಿಂದ ನೀವು ವಿವಾಹಿತರಾಗಿದ್ದರೆ ಆ ಮಹಿಳೆಯೊಂದಿಗಿನ ನಿಮಗೆ ಅಗತ್ಯವಿರುವಷ್ಟು ಮಾತ್ರ ಜಾಗರೂಕರಾಗಿರಿ. ಏಕೆಂದರೆ ಅವಳಿಗೀಗ ಒಳ್ಳೆಯವಳಾಗಿದ್ದರೂ ಅದು ಪ್ರೀತಿಯಲ್ಲ, ಅದು ಒಳ್ಳೆಯದೇ ಅಲ್ಲ. ಎಷ್ಟೇ ಒಳ್ಳೆಯವರಾಗಿದ್ದರೂ ನಮ್ಮ ಕುಟುಂಬವಿದ್ದಾಗ ನಾವು ಕುಟುಂಬ ಸದಸ್ಯರನ್ನು ನೋಡಿಕೊಳ್ಳಬೇಕು. ಇದಲ್ಲದೆ ನಾವು ನಿಮ್ಮನ್ನು ಮೆಚ್ಚುತ್ತೇವೆ, ಅತಿಯಾಗಿ ಮಾತನಾಡುತ್ತೇವೆ ಎಂದು ಹೇಳಿದರೆ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ವಿವಾಹಿತರಾಗಿದ್ದರೆ ಆ ಮಹಿಳೆಯ ಸಂಬಂಧವನ್ನು ಅಲ್ಲೇ ನೀವು ಕತ್ತರಿಸಿ. ಯಾಕೆಂದರೆ ನಿಮ್ಮ ಕುಟುಂಬದಲ್ಲಿ ವಿರಸ ಬೆಳೆಯುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ ಮಕ್ಕಳ ಜೀವನ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ ಸ್ನೇಹಿತರೆ. ಹಾಗಾಗಿದ್ದರೆ ವಿವಾಹಿತರು ಆ ಸಂಬಂಧವನ್ನು ಅಲ್ಲೇ ಮುರಿದು ಹಾಕಬೇಕು. ಅವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬಹುದು ಅವರನ್ನು. ಖಂಡಿತ ಒಳ್ಳೆಯದಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡಿಕೊಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು.